ನಮಸ್ಕಾರ. ಭಗವದ್ಗೀತೆ ಪಾಠಕ್ಕೆ ಸ್ವಾಗತ. ಭಗವದ್ಗೀತೆ ಪಾಠದಲ್ಲಿ ಕಳೆದ ವಾರ ಪ್ರಕೃತಿ ಪುರುಷ ಯೋಗ ಇದರಲ್ಲಿ 24 ಶ್ಲೋಕದ ತನಕ ನಾವು ನೋಡಿದ್ದೇವೆ. ಇವತ್ತು ಮತ್ತಿಷ್ಟು ಶ್ಲೋಕವನ್ನ ನಾವು ನೋಡೋಣ. 24ನೇ ಶ್ಲೋಕ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮ ನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಇಲ್ಲಿ ಕೃಷ್ಣ ಏನು ಹೇಳ್ತಾನೆ, ಸಾಧನೆ ವಿಚಾರದಲ್ಲಿ ಸಾಧನೆ ಮಾಡಬೇಕಾದ್ರೆ ಮೊದಲು ಮುಖ್ಯವಾದ ಯಾವುದು ಅಂತಂದ್ರೆ ಫಸ್ಟ್ ಶರೀರ ಬೇಕು. ಸಾಧನೆಗೆ ಅನುಕೂಲವಾದಂತ ಶರೀರ ಇರಬೇಕು. ಹೀನ ಯೋನಿಯಲ್ಲಿ ಪೂರ್ಣತೆ ಪಡೆಯದಂತ ಶರೀರದಲ್ಲಿ ಬಂದ್ರೆ ಸಾಧನೆ ಸಾಧ್ಯ ಆಗಲ್ಲ. ಮೊದಲು ನಾವು ಮನುಷ್ಯರಾಗಬೇಕು. ಅಂದ್ರೆ ಮನುಷ್ಯ ಅಂದ್ರೆ ಇದು ಪೂರ್ಣತೆಯನ್ನು ಪಡೆದ ಶರೀರವನ್ನು ನೆಲೆಸುವ ಪುರುಷರಾಗಿರಬೇಕು. ಮನುಷ್ಯ ಅಂತಂದ್ರೆ ಅದೇ ಅರ್ಥ. ಇದಕ್ಕಾಗಿ ಹಿಂದೆ ದಾಸರು ಹೇಳ್ತಾ ಇದ್ರು, ಮಾನವ ಜನ್ಮ ದೊಡ್ಡದು, ಅದನ್ನು ನಾವು ಹಾಳು ಮಾಡಿಕೊಳ್ಳಬೇಡಿ ಉಚ್ಚಪ್ಪರ ಅಂತ. ಸಾಧನೆಗೆ ಬೇಕಾದಂತ ಸಾಧನಾ ಶರೀರ ಇಲ್ಲದಿದ್ರೆ ಯಾವ ಸಾಧನೆಯೂ ಸಾಧ್ಯ ಆಗುವುದಿಲ್ಲ. ಹಿಂದೆ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಂತ ಒಬ್ಬ ಗುರುಗಳು ಕೂಡ ಒಂದು ಮಾತು ಹೇಳ್ತಾ ಇದ್ರು, ನಾವು ಒಂದು ಒಳ್ಳೆ ಸ್ಟ್ರಾಂಗ್ ಒಂದು ವಾಲ್, ಸಿಮೆಂಟ್ ಇಂದ ಕಟ್ಟಿದಂತ ಒಂದು ಗೋಡೆಯ ಮೇಲೆ ಒಂದು ಸಣ್ಣ ಒಂದು ನೈಲ್ ಹೊಡಿಬೇಕಾದ್ರೆ ಏನ್ ಮಾಡ್ಬೇಕು? ಕೈಯಿಂದ ಒಳಗಿಡಕ್ ಆಗೋಲ್ಲ. ಒಂದು ಸುತ್ತಿ ಹ್ಯಾಮರ್ ತಗೋಬೇಕು. ಹ್ಯಾಮರ್ ಇಂದ ಗಟ್ಟಿಗೆ ಹೊಡಿಬೇಕು. ಗಟ್ಟಿಗೆ ಹೊಡೆದು ಬಿಡುತ್ತೆ. ಅದನ್ನ ರಿಮೂವ್ ಮಾಡ್ಬೇಕಾದ್ರೆ ಕೂಡ ಹ್ಯಾಮರೇ ಬೇಕು, ಕೈಯಿಂದ ತೆಗಿಲಿಕ್ಕೆ ಆಗೋಲ್ಲ. ಅಂದ್ರೆ ಒಂದು ಆಕ್ಷನ್ ಗೋಡೆ ಮೇಲೆ ಒಂದು ನೈಲ್ ಹೊಡಬೇಕಂತ ಒಂದು ಇನ್ಸ್ಟ್ರೂಮೆಂಟ್ ಅಂಬುದು ಬೇಕೇ ಬೇಕಾಗ್ತದೆ. ಹಾಗೆ ಸಾಧನೆ ಮಾಡ್ಬೇಕಾದ್ರೂ ಕೂಡ ನಾವು ಏನು ಪುಣ್ಯ ಪಾಪ ಕರ್ಮಗಳನ್ನ ಮಾಡಿಕೊಂಡಿದ್ದೀವೋ ಅದನ್ನ ಕಳ್ಕೊಳ್ಳಿಕ್ಕೆ ಕೂಡ ಶರೀರ ಬೇಕು. ನಾವು ಮಾಡಿದ ಪುಣ್ಯ ಪಾಪಗಳನ್ನ ಅನುಭವಿಸೋದು ಭೂಮಿಯಲ್ಲಿ ಮಾತ್ರ, ಬೇರೆ ಯಾವ ಲೋಕದಲ್ಲೂ ಸಾಧ್ಯ ಇಲ್ಲ. ಇಲ್ಲೇ ಅನುಭವಿಸ್ಬೇಕು. ಇಲ್ಲೇ ಅನುಭವಿಸ್ಬೇಕು ಅಂದ್ರೆ ಮತ್ತೆ ಶರೀರ ಬೇಕಲ್ವಾ? ಅದು ಈ ಪುಣ್ಯ ಪಾಪಗಳನ್ನ ಅನುಭವಿಸೋದಕ್ಕಾಗಲಿ ಪಾಪಗಳನ್ನ ಕಳೆದುಕೊಳ್ಳೋದಕ್ಕಾಗಲಿ ಯೋಗ್ಯವಾದಂತ ಶರೀರ ಇರಬೇಕು. ಬಹಳಷ್ಟು ಜನಕ್ಕೆ ಬೇಕಾದಷ್ಟು ಹಣ ಇರುತ್ತೆ, ಆದರೆ ಅನುಭವಿಸ್ಲಿಕ್ಕೆ ಬೇಕಾದಂತ ಆರೋಗ್ಯ ಇರುವುದಿಲ್ಲ. ಯಾಕೆ? ಏನು ಉಪಯೋಗ? ಬೇಕಾದಷ್ಟು ಹಣ ಇದೆ, ಅದು ಅನುಭವಿಸ್ಲಿಕ್ಕೆ. ಇನ್ ಕೆಲವರಿಗೆ ಏನೂ ಇರಲ್ಲ, ಅನುಭವಿಸ್ಲಿಕ್ಕೆ ಬೇಕಾದಂತ ಒಳ್ಳೆ ಶರೀರದ ಆರೋಗ್ಯ ಎಲ್ಲ ಇರುತ್ತೆ, ಆದ್ರೆ ಬೇಕಾದಷ್ಟು ಹಣ ಇರಲ್ಲ. ಎರಡೂ ಇದ್ರೇನೆ. ಹಾಗೆ ಪುಣ್ಯ ಅನುಭವಿಸ್ಬೇಕಾದ್ರೂ ಪಾಪ ಅನುಭವಿಸಿ ಕಳೆದುಕೊಳ್ಳಬೇಕಾದ್ರೂ ಶರೀರ ಮುಖ್ಯ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಕೆಲವರು ತಮ್ಮ ಸ್ವರೂಪ ಯೋಗ್ಯತೆಯಿಂದ ಮತ್ತು ಭಗವಂತನ ಅನುಗ್ರಹದಿಂದ ಜನ್ಮತಃ ಜ್ಞಾನ ಪಡಿತಾರೆ. ಇವರಿಗೆ ಇಂಥವರು ತಮ್ಮ ಜೀವ ಯೋಗ್ಯತೆಯಿಂದ ತಮ್ಮ ಜೈವ ಸ್ವರೂಪಗಳಲ್ಲಿ ಬಿಂಬರೂಪನಾದಂತಹ ಭಗವಂತನನ್ನು ಕಾಣಬಲ್ಲರು ಆ ಜ್ಞಾನದಿಂದ. ಇಂಥವರು ಯಾವುದೇ ಅಧ್ಯಯನ ಮಾಡದೇ ಕೂಡ ಸದಾ ಭಗವಂತನನ್ನ ಅಂತರಂಗದಲ್ಲಿ ಕಾಣುತ್ತಾರೆ, ಭಗವಂತನ ಸೇರ್ತಾರೆ. ಎಷ್ಟೋ ಜ್ಞಾನಿಗಳು, ಪ್ರಹ್ಲಾದ ಆಗಲಿ ಧ್ರುವ ಆಗಲಿ, ಇವರಿಗೆ ಜನ್ಮತಃನೇ ಜ್ಞಾನ ಬಂದಿತ್ತು. ಜನ್ಮತಃ ಬಂದಿದ್ದು ಅಂದ್ರೆ ಭಗವಂತ ಅವರಿಗೆ ಮಾತ್ರನೇ ಜನ್ಮತಃ ಯಾಕೆ ಕೊಡ್ತಾನೆ ಅಂತ ಡಿಸ್ಕ್ರಿಮಿನೇಷನ್ ಅಲ್ಲ. ಅನೇಕ ಜನ್ಮಗಳ ಒಂದು ಸಾಧನೆಯಿಂದ ಒಂದು ಜನ್ಮದಲ್ಲಿ ಅದು ಪೂರ್ಣತೆ ಆಗತ್ತೆ. ಅಷ್ಟೇ ಆಗ್ಲಿ, ಕೆಲವಿನ ಜೀವಗಳಿಗೆ ಹುಟ್ಟಿದಾಗೆ ಎಲ್ಲ ಜ್ಞಾನವನ್ನು ಕೊಡೋದು, ಕೆಲವಿನ ಜನಕ್ಕೆ ಕೊಡದೇ ಇರೋದು, ಇದು ಭಗವಂತನ ಕೆಲಸ ಅಲ್ಲ. ಇಲ್ಲಿ ಹೇಳುವ ವಿಚಾರ, ಜ್ಞಾನದಿಂದ ಭಗವಂತನನ್ನು ಕಾಣಬೇಕು. ಕೆಲವಿನ ಜನಕ್ಕೆ ಬರ್ತೇ ಬಂದ್ಬಿಡ್ತದೆ, ಅದು ಅನೇಕ ಜನ್ಮಗಳ ಸಾಧನೆಯಿಂದ ಒಂದು ಜನ್ಮದಲ್ಲಿ ಅದು ಪೂರ್ಣಗೊಳ್ಳುತ್ತೆ. ಇದು ಬ್ರಹ್ಮಾದಿ ಸಕಲ ದೇವತೆಗಳು, ದೇವಾಂಶ ಸಂಭೂತರು ಈ ರೀತಿ ಕಣ್ಮುಚ್ಚಿ ಭಗವಂತನನ್ನು ಕಾಣಬಲ್ಲರು, ಕಂಡು ಆತನನ್ನ ಸೇರಬಲ್ಲರು. ಇನ್ ಕೆಲವರಿಗೆ ಶುದ್ಧ ಆತ್ಮತತ್ವ ವಿಜ್ಞಾನದಿಂದ ಮೊದಲು ಭಗವಂತನನ್ನು ತಿಳಿತಾರೆ. ಈ ಒಂದು ಸ್ವಲ್ಪ ಅವರಿಗೆ ಬೇಕಾದಂತಹ ಶುದ್ಧ ಆತ್ಮತತ್ವ ಅಂತಂದ್ರೆ ಮನಸ್ಸು ಭಗವಂತನ ಕಡೆ ಹೋಗಬೇಕು, ಅದಕ್ಕೆ ಬೇಕಾದಂತ ಜ್ಞಾನವನ್ನು ಪಡಿಬೇಕು ಅಂತಂಬೋ ಒಂದು ಎಚ್ಚರ ಇರುತ್ತೆ.
ಅಂಥವರು ಈ ಜನ್ಮದಲ್ಲಿ ಸಾಧನೆಯಿಂದ ಜ್ಞಾನವನ್ನು ಗಳಿಸಿ ಜೀವನನ್ನ ಪರಮಾತ್ಮನನ್ನ ತಿಳಿಯುವುದೇ ಸಾಂಖ್ಯಯೋಗ. ಹಾಗಾಗಿ ಭಗವಂತ ಅಂದ್ರೆ ಏನು, ಜೀವ ಅಂತಂದ್ರೆ ಏನು ತಿಳ್ಕೊಳ್ತಾರೆ, ಜ್ಞಾನ ಸ್ಫುರಣೆಯನ್ನ ಗಳಿಸ್ತಾರೆ. ಧ್ಯಾನದ ಮೂಲಕ ಇವರು ಭಗವಂತನನ್ನು ಕಂಡು ಭಗವಂತನನ್ನು ಸೇರ್ತಾರೆ. ಇನ್ ಕೆಲವರು ತಮ್ಮ ನಿರಂತರ ಕರ್ಮಾನುಷ್ಠಾನದಿಂದ ಶುದ್ಧಿ ಸಾಧಿಸಿ, ಸೊ ಅವರು ಅದಕ್ಕೆ ಹಿಂದೆ ನಾವು ಹೇಳಿದ್ವಿ ಕರ್ಮಠರು ಜ್ಞಾನಿಗಳು ಅಂತ ಹೇಳಿ. ಸೊ ಕರ್ಮವನ್ನೇ ಅವರಿಗೆ ಸ್ವತಃ ಜ್ಞಾನ ಗಳಿಸಲಿಕ್ಕೆ ಬೇಕಾದಂತ ವ್ಯವಸ್ಥೆ ಇಲ್ಲದೇ ಇದ್ರೂ ಕೂಡ ಯಾವುದೋ ಒಂದು ಭಗವಂತನಿಗೆ ಸಂಬಂಧಪಟ್ಟ ಕರ್ಮ ಮಾಡ್ತಾರೆ. ಕರ್ಮಾನುಷ್ಠಾನದಿಂದ ದೇಹ ಶುದ್ಧಿ ಸಾಧಿಸ್ತಾರೆ. ಅದರಿಂದ ದೇಹ ಶುದ್ಧಿ ಸಾಧಿಸಿ ಅಂತಂದ್ರೆ ಇಲ್ಲಿ ಮನಸ್ಸು ಶುದ್ಧಿ ಅಂತ ಕೂಡ ಅರ್ಥ ಆಗ್ತದೆ. ಆದ್ದರಿಂದ ಆ ಭಗವಂತನ ಒಲಿಮೆಗೆ ಪಾತ್ರರಾಗಿ ಅದರಿಂದ ಜ್ಞಾನ ಗಳಿಸಿ ಧ್ಯಾನದಲ್ಲಿ ಭಗವಂತನನ್ನು ಕಂಡು ಭಗವಂತನನ್ನು ಸೇರ್ತಾರೆ. ನಾವು ಪ್ರವಚನಾದಿಗಳನ್ನು ಕೇಳ್ತೇವೆ, ನಮಗೆ ಸ್ವತಃ ಬೈ ಬರ್ತೆ ಜ್ಞಾನ ಕೆಲವರಿಗೆ ಇರಲ್ಲ. ಹಾಗಂತ ಹೇಳಿ ನಾವು ಹುಟ್ಟಿದ ನಂತರ ಜ್ಞಾನವನ್ನು ಭಗವಂತನ ಸಾಧನೆಯನ್ನು ಮಾಡಬೇಕಾದಂತ ಓದುಗಳೇನು ನಾವು ಓದಿರಲ್ಲ. ವೇದಾಧ್ಯಯನ ಮಾಡೋದಾಗ್ಲಿ ಅದರಿಂದ ಮುಂದುವರಿಸೋದಾಗ್ಲಿ ಏನಿರಲ್ಲ. ನಮ್ಮ ಜ್ಞಾನ ಸಾಧನೆ ಸ್ಟಾರ್ಟ್ ಆಗೋದು ಯಾವಾಗ? ಒಂದೇ ರಿಟೈರ್ ಆದ್ಮೇಲೆ, ಅಥವಾ ಮಧ್ಯದಲ್ಲಿ ಏನಾದ್ರೂ ಕಷ್ಟ ಬಂತು ಅಂತಂದ್ರೆ ಆ ಕಷ್ಟದಿಂದ ಹೊರಗೆ ಪಾರಾಗುವಂತ ಪ್ರಯತ್ನದಲ್ಲಿ ಭಗವಂತನ ಸಹಕಾರ ಸಿಕ್ಕಿತು ಅಂತೇಳಿ ಆವಾಗಿಂದ ಶುರು ಮಾಡ್ತೇವೆ. ಇಲ್ಲ ಯಾರೋ ಒಬ್ಬರ ಪ್ರೇರಣೆಯಿಂದ ಶುರು ಮಾಡ್ತೇವೆ. ನಾವು ಯಾವುದೋ ಒಂದು ಕರ್ಮಾನುಷ್ಠಾನ ಮಾಡೋದ್ರಿಂದ ಅದರಿಂದ ನಾವೇನ್ ಮಾಡ್ತೇವೆ, ಭಗವಂತರ ಕಡೆ ಸೇರ್ತೇವೆ. ಆ ಉತ್ಸಾಹದಿಂದ ಮತ್ತಿಷ್ಟು ಜ್ಞಾನವನ್ನು ಗಳಿಸ್ತೇವೆ. ಆ ಜ್ಞಾನದಿಂದ ಧ್ಯಾನದಲ್ಲಿ ಭಗವಂತನನ್ನ ಕಾಣ್ತೇವೆ. ಇದು ಕೆಲವಿನ ಜನ ಮಾಡುವಂತ ಪದ್ಧತಿ. ಮತ್ತೊಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಅನ್ಯೇ ತ್ವೇವ ಮಜಾನಂತಹ ಶ್ರುತ್ವಾನ್ಯೇಭ್ಯ ಉಪಾಸತೆ ಏಪಿ ಚಾತಿ ರಂತ್ಯೇವ ಮೃತ್ಯುಂ ಶ್ರುತಿ ಪರಾಯಣಾ. ಮತ್ತಿನ್ನು ಕೊನೆಯದಾಗಿ ಹೇಳ್ತಾನೆ, ಜನಸಾಮಾನ್ಯರು, ಮೇಲಿನ ಯಾವ ವಿಧದಲ್ಲೂ ಸಾಧನೆ ಮಾಡ್ಲಿಕ್ಕೆ ಆಗದೇ ಇರುವವರು, ಮಾಡದೇ ಇರುವಂತವರು. ಸೊ ಇವ್ರೇನ್ ಮಾಡ್ತಾರೆ, ಇನ್ನೊಬ್ಬರಿಂದ ಕೇಳಿ ತಿಳಿದು ಸಾಧನೆಯ ಮೊದಲು ಮೆಟ್ಟಲನ್ನು ಹತ್ತಬಲ್ಲರು. ಪ್ರವಚನಾದಿಗಳನ್ನು ಕೇಳೋದಾಗ್ಲಿ, ಬೇರೆಯವರು ಈ ತರ ಮಾಡಿ ಈ ತರ ಮಾಡಬೇಡಿ ಅಂತ ಅವರು ಉಪದೇಶವನ್ನು ಪಡೆದು ಅದರಿಂದ ಮುಂದೆ ಹೊರಿಬರ್ರು. ಇದು ಸಾಧನೆ ಮಾರ್ಗದಲ್ಲಿ ಅತ್ಯಂತ ಕೆಳಗಿನ ಮೆಟ್ಟಲಾದರೂ ಸಹ ಇವರು ನಿರಂತರ ಶ್ರವಣ ಮನನ ನಿಧಿಧ್ಯಾಸನದಿಂದ ಅಹಂಕಾರ ಇಲ್ಲದೆ ಜ್ಞಾನ ಸಂಪಾದಿಸಿ ಆ ಜ್ಞಾನದಿಂದ ಧ್ಯಾನದಲ್ಲಿ ಭಗವಂತನನ್ನು ಕಾಣಬಲ್ಲರು. ಇದು ಸಾಮಾನ್ಯ ಮನುಷ್ಯರಿಗೆ ಕೃಷ್ಣ ತೋರಿಸಿದಂಥ ಮೋಕ್ಷ ಮಾರ್ಗ. ಹೀಗೆ ಇವರು ಶ್ರವಣ ಮತ್ತು ಉಪಾಸನದಿಂದ ಮೃತ್ಯುವನ್ನು ಗೆದ್ದು ಭಗವಂತನನ್ನು ಸೇರಬಲ್ಲರು. ಇಲ್ಲಿ 4 ತರ ಜನರ ಬಗ್ಗೆ ಭಗವಂತ ಹೇಳಿದ್ದಾರೆ. ಮೊದಲನೇ, ಅವರು ಹುಟ್ಟಿದಾಗಲೇ ಅವರು ಜ್ಞಾನವನ್ನು ಗಳಿಸಿರ್ತಾರೆ, ಜ್ಞಾನವಂತರಾಗಿರ್ತಾರೆ. ಅದರಿಂದ ಅವರು ಭಗವಂತನನ್ನ ಕಾಣಬಲ್ಲಂತಹ ಶಕ್ತಿವಂತರಾಗ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, ತನ್ನ ಯೋಗ ಸಾಧನೆಯಿಂದ ಜ್ಞಾನವನ್ನು ಗಳಿಸಿ ಅದರಿಂದ ಭಗವಂತನನ್ನು ಕಾಣಬಲ್ಲರು. ಮತ್ತಷ್ಟು ಜನ ಏನ್ ಮಾಡ್ತಾರೆ, ಯಾವುದೋ ಒಂದು ಶಾಸ್ತ್ರವನ್ನು ಓದಿ ಸ್ವತಃ ಬಾಲ್ಯದಿಂದ ಅಲ್ಲದೆ ಮಧ್ಯದಲ್ಲಿ ಯಾವುದೋ ಒಂದು ಕಾರಣದಿಂದ ಪ್ರೇರಣೆ ಆಗಿ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಏನು ಇದು ಜೀವನ, ಬರೀ ತಿನ್ನೋದೇ ಆಯ್ತು, ಜೀವನ ಇಷ್ಟೇ ಅಲ್ಲಲ್ವಾ ಅಂತ ಹೇಳಿ ಆದ ರೀತಿ ಒಂದು ಪರಿವರ್ತನೆಯಿಂದ ಜ್ಞಾನವನ್ನು ಗಳಿಸಿ ಭಗವಂತನನ್ನು ಕಾಣಬೇಕು ಅಂತ ಪ್ರಯತ್ನ ಮಾಡೋರು ಕೆಲವರು. ಕೊನೆಯದಾಗಿ ಈ ಯಾವ ಪರಿಜ್ಞಾನವೂ ಇಲ್ಲದಿದ್ದರೂ ಕೂಡ ಯಾರೋ ಹೇಳ್ತಾರೆ ಪ್ರವಚನಗಳಲ್ಲಿ, ಅಲ್ಲಿ ಇಲ್ಲಿ ಈ ತರ ಮಾಡಬೇಕು, ಏಕಾದಶಿ ಉಪವಾಸ ಮಾಡಬೇಕು, ಇಂಥ ವ್ರತಾಚರಣೆ ಮಾಡಬೇಕು, ಅಹಿಂಸೆ ಮಾಡಬೇಡಿ, ಸತ್ಯವನ್ನು ಹೇಳಬೇಕು. ಅപ്പൊ ಅವ್ರಿಗೆ ಏನು ಗೊತ್ತಿರಲ್ಲ. ಅವ್ರು ಹೇಳಿದ್ದನ್ನ ಫಾಲೋ ಆಗ್ತಾ ಭಗವಂತನ ಕಾಣುವಂತ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ 4 ತರ ಜನಗಳ ಬಗ್ಗೆ ಭಗವಂತ ಹೇಳ್ತಾನೆ. ಮೋಕ್ಷವನ್ನು ಹೊಂದಬೇಕಾದ್ರೆ ಇರುವಂತಹ ಯಾವ ಯಾವ ಜನರು ಯಾವ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಎಂಬುದನ್ನು ಕೂಡ ಇಲ್ಲಿ ಭಗವಂತ ಹೇಳ್ತಾನೆ. ಮತ್ತೆ ಯಾವತ್ ಸಂಜಾಯತೆ ಕಿಂಚಿತ್, ಒಂದು ನಿಮಿಷ, ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮ
ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿದ್ಧಿ ಭರತರ್ಷಭ ಅಂತ ಹೇಳಿ. ಈ ಪ್ರಪಂಚದಲ್ಲಿ ಏನೆಲ್ಲ ಹುಟ್ಟುತ್ತದೋ ಆ ಹುಟ್ಟೋದು, ಚಲಿಸುವಂಥದ್ದು, ಚಲಿಸದೇ ಇರುವಂಥದ್ದು, ಸಮಸ್ತ ಜೀವ ಜಡಾತ್ಮಕ ಪ್ರಪಂಚ ಮತ್ತು ಅದರ ಅಭಿಮಾನಿಯಾದಂಥ ಪ್ರಕೃತಿ ದೇವಿ, ಇಷ್ಟನ್ನು ಒಟ್ಟಿಗೆ ಏನಂತೇವೆ? ಕ್ಷೇತ್ರ ಅಂತ ಕರಿತೇವೆ. ಪಿಂಡಾಂಡ, ಬ್ರಹ್ಮಾಂಡ, ಪ್ರಕೃತಿ ಎಲ್ಲವನ್ನು ಸೇರಿ ಇವೆಲ್ಲದರ ಬಗ್ಗೆ ಯಾರಿಗೆ ಗೊತ್ತಿದೆ ಆತನ್ನ ಕ್ಷೇತ್ರಜ್ಞ ಅಂತ ಕರಿತೇವೆ. ಆ ಕ್ಷೇತ್ರಜ್ಞನೇ ಭಗವಂತ. ಅಂದ್ರೆ ಕ್ಷೇತ್ರದಲ್ಲಿದ್ದು ಎಲ್ಲ ಗೊತ್ತಿರಬೇಕು. ನಾವು ಶರೀರದಲ್ಲಿದ್ದೇವೆ, ನಮ್ಮ ಜೀವ ಎಲ್ಲಿದೆ? ಶರೀರದ ಒಳಗಿದೆ. ಶರೀರದ ಫಂಕ್ಷನಾಲಿಟಿನೇ ಗೊತ್ತಿಲ್ಲ. ಎಲ್ಲಿದ್ದೇವೆ, ಹೇಗಿದ್ದೇವೆ, ಶರೀರದ ಹೇಗೆ ಕೆಲಸ ಮಾಡುತ್ತೆ, ಇದು ಒಳಗೆ ಹೇಗೆ ಬಂದಿವೆ, ಹೊರಗೆ ಎಲ್ಲಿಗೆ ಹೋಗ್ತೇವೆ, ಇದ್ರ ಬಗ್ಗೆ ಏನನ್ನೂ ಗೊತ್ತಿಲ್ಲ. ನಾವು ಕ್ಷೇತ್ರಸ್ಥ ಅಂದ್ರೆ ಕ್ಷೇತ್ರದಲ್ಲಿ ಇರುವಂತವರು. ಆದ್ದರಿಂದ ಕ್ಷೇತ್ರ ಅಂತಂದ್ರೆ ಭಗವಂತನಿಂದ ನಿರ್ಮಾಣವಾದ ಸಮಸ್ತ ಜೀವ ಜಡಾತ್ಮಕ ಪ್ರಪಂಚ, ಇದನ್ನೆಲ್ಲ ಕ್ಷೇತ್ರ ಅಂತ ಕರಿತೇವೆ. ಸಮಸ್ತ ಸೃಷ್ಟಿ ಲಕ್ಷ್ಮೀನಾರಾಯಣರ ಸಮಾಗಮನದಿಂದ ನಿರ್ಮಾಣ ಆಯ್ದದ್ದು. ಅವರೇ ಈ ಪ್ರಪಂಚದ ಮೊದಲನೇ ದಂಪತಿಗಳು. ಆದ್ದರಿಂದ ಎಲ್ಲರ ತಂದೆ ತಾಯಿ ನಾರಾಯಣ ಮತ್ತು ಶ್ರೀಲಕ್ಷ್ಮಿ. ಇದನ್ನು ತಿಳಿದಾಗ ನೀನು ನಿಜವಾದಂತಹ ಭರತರ್ಷಭನಾಗ್ತೀಯ ಅಂತ ಕೃಷ್ಣ ಈ ಶ್ಲೋಕದ ಮುಖಾಂತರವಾಗಿ ಹೇಳ್ತಾನೆ. ಭಗವಂತನಲ್ಲಿ ರತನಾದವನು, ಭಗವಂತನಲ್ಲಿ ಪೂರ್ಣ ಭಕ್ತಿ ಉಳ್ಳವನು ಭರತರ್ಷಭ ಅಂತ ಇಲ್ಲಿ ನಾವು ಹೇಳಬಹುದು. ಮತ್ತೊಂದು ಶ್ಲೋಕ, ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಂತಂ ಯಃ ಪಶ್ಯತಿ ಸಪಶ್ಯತಿ ಅಂತ ಹೇಳ್ತಾರೆ. ಎಲ್ಲಾ ಜೀವರೊಳಗೆ ಏಕರೂಪದಿಂದ ಸರ್ವಶಕ್ತ ಭಗವಂತ ಪರಮ ಈಶವರ. ಯಾರ ಆಜ್ಞೆಯನ್ನ ನಾವು ಪಾಲಿಸದೆ ಇರ್ಲಿಕ್ಕೆ ಆಗೋದಿಲ್ವೋ, ಪಾಲಿಸುವುದೇ ನಮ್ಮ ಕರ್ತವ್ಯವೋ, ನಮಗ ಅರಿವಿಲ್ಲದೆ ನಮಗೊಳಗಿದ್ದು ಪಾಲಿಸುವಂತ ಅಜ್ಞಾತ ಶಕ್ತಿ ಯಾರು? ಆತನ ಈಶವರ ಅಂದ್ರೆ ತತ್ವಾಭಿಮಾನಿ ದೇವತೆಗಳು ಅಂತ. ಇಂತಹ ತತ್ವಾಭಿಮಾನಿ ದೇವತೆಗಳನ್ನೂ ನಿಯಂತ್ರಿಸುವಂತಹ ಭಗವಂತ ಪರಮೇಶ್ವರ. ತತ್ವಾಭಿಮಾನಿ ದೇವತೆಗಳನ್ನು ನಮ್ಮ ಈ ಶರೀರದಲ್ಲಿರುವಂತಹ ಇಂದ್ರಿಯಗಳನ್ನ ಆಪರೇಟ್ ಮಾಡುವಂತ ಶಕ್ತಿ ಯಾವುದಿದೆ ಅದನ್ನು ತತ್ವಾಭಿಮಾನಿಗಳು ಅಂತ. ಇವಾಗ ಕಣ್ಣು ಕಾಣಿಸಬೇಕಾದ್ರೆ ಕಣ್ಣಿನ ಆಪರೇಟ್ ಮಾಡೋ ದೇವತೆ ಯಾರು? ಸೂರ್ಯ. ಸೂರ್ಯ ಬೆಳಕು ಹಾಕಿದ್ರೆ ತಾನೇ ನಾವು ನಡಿತೀವಿ. ಬೆಳಕು ಇಲ್ಲದೆ ಕತ್ತಲಿದ್ರೆ ನಾವೇನನ್ನೂ ಮಾಡೋಕ್ಕಾಗುತ್ತೆ. ಹಾಗೆ ಪ್ರತಿಯೊಂದು ಇಂದ್ರಿಯವನ್ನು ನಡೆಸುವಂತಹ ಒಂದು ಶಕ್ತಿ ಇದೆ, ಅದನ್ನ ನಾವು ಇಂದ್ರಿಯಾದಿ ದೇವತೆಗಳು ಅಂತೇವೆ, ತತ್ವಾಭಿಮಾನಿ ದೇವತೆಗಳು. ಅಂತ ತತ್ವಾಭಿಮಾನಿ ದೇವತೆಗಳಿಗೆ ಒಡೆಯನಾದವನು ಯಾರು? ಆತನ ಪರಮ ಈಶ ಅಂತ ಕರಿತೇವೆ. ಆತ ನಮ್ಮೊಳಗಿದ್ದು ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾನೆ. ಆತ ನಮ್ಮೊಳಗೆ ಸ್ವತಂತ್ರನಾಗಿದ್ದು ನಮ್ಮನ್ನು ಹೊತ್ತು ನಡೆಸ್ತಾ ಇದ್ದಾನೆ. ಭಗವಂತ ಮುಕ್ತ ನಿಯಾಮಕ. ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಆಯಾ ವಸ್ತುವಿನ ಸ್ವಭಾವಕ್ಕನುಗುಣವಾಗಿ ಒಳಗಿದ್ದು ಪ್ರೇರಣೆ ಮಾಡುವಂತಹ ಭಗವಂತ. ಭಗವಂತನ ಶಕ್ತಿಯಲ್ಲಿ ಮೇಲು ಕೇಳುಗಳು ಇರುವುದೇ ಇಲ್ಲ, ಡಿಸ್ಕ್ರಿಮಿನೇಷನ್ ಇರುವುದಿಲ್ಲ. ಆನೆಯಲ್ಲಿರುವಂತಹ ಭಗವಂತ, ಇರುವೆಯಲ್ಲಿರುವಂತಹ ಭಗವಂತ ಬೇರೆ ಬೇರೆ ಅಲ್ಲ. ಆದರೆ ಆತನ ಸನ್ನಿಧಾನದಲ್ಲಿ ವ್ಯತ್ಯಾಸವಿರುವುದರಿಂದ ಆ ಸನ್ನಿಧಾನದ ಅಧಿಷ್ಠಾನದಲ್ಲಿ ವ್ಯತ್ಯಾಸ ಬರ್ತದೆ. ಹಿಂದೆ ದ್ವೈತಾದ್ವೈತ ವಿಶಿಷ್ಟಾದ್ವೈತ, ಅದಕ್ಕಿಂತಲೂ ಮುಂಚೆ ಬಂದಂತ ಈ ಒಂದು ಚೈತ್ಯ ಪರಂಪರೆಯಲ್ಲಿ ಬಂದಂತ ಸಿದ್ಧಾಂತಗಳು ಇದೆ. ಆತ್ಮ ಎಷ್ಟು ಸೈಜು, ಆತ್ಮದ ಗಾತ್ರ ಎಷ್ಟು, ಆತ್ಮ ಒಂದು ಕೊನೆಗೆ ಎಲ್ಲರೂ ಆತ್ಮ ಬಂದು ಸಣ್ಣ ಸೈಜು ದೊಡ್ಡ ಗಾತ್ರ ಆಯಿತು, ಅದು ಯಾವ ಶರೀರ ಗಳಿಸಿರ್ತೀವಿ ಅಷ್ಟೇ ಗಾತ್ರ ಇರುತ್ತೆ ಅಂತ ಎಲ್ಲ ವಾದಗಳು ಬಂತು. ಕೊನೆಗೂ ಎಲ್ಲವೂ ಬಿದ್ದು ಹೋಯ್ತು. ಯಾಕಂದ್ರೆ ಒಂದು ಇರುವಿನೊಳಗೂ ಆತ್ಮ ಎಷ್ಟು ಸೈಜ್ ಇರುತ್ತೆ? ಇರುವಿನ ಸೈಜ್ ಇರುತ್ತೆ. ಒಂದು ವೇಳೆ ಅದು ಆನೆಯ ಶರೀರ ತಗೋಬೇಕಾದ್ರೆ ಆತ್ಮ ಸೈಜ್ ಹೆಂಗೆ ಎಲಾಂಗೇಟ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತಾ? ಆನೆ ಸೈಜ್ ಇರುವಂತ ಆತ್ಮ ಇರುವಿನಲ್ಲಿ ಹೇಗೆ ಪ್ರವೇಶ ಮಾಡುತ್ತೆ? ಇಂಥ ವಾದಗಳೆಲ್ಲ ಬಹಳ ಬಿದ್ದೋಯ್ತು. ಕೊನೆಯದಾಗಿ ಆತ್ಮ ಅಂತಂದ್ರೆ ಅಣುವಿನಗಿಂತಲೂ ಅಣುವಾಗಿ ಸಣ್ಣದಾಗಿರುತ್ತೆ, ಬೆಳಕಿನ ಕಿಡಿಯಾಗಿರುತ್ತೆ. ಅದರ ಪ್ರಕಾಶ ಇಡೀ ಶರೀರದಲ್ಲಿರುತ್ತೆ. ಈಗ ನಾವು ಮನೆಯಲ್ಲಿ ಲೈಟ್ ಇರೋದು ಬಲ್ಬ್ ಒಂದು ಸಣ್ಣದಿರುತ್ತೆ, ಆದ್ರೆ ಲೈಟ್ ಹಾಕಿದ್ರೆ ಬೆಳಕು ಹೇಗೆ ಮನೆಯಲ್ಲೆಲ್ಲ ಬೆಳಕು ಬರುತ್ತೋ, ಆದ್ರೆ ಒಂದು ಕಿಡಿಯಾಗಿರುವ ಒಂದು ಆತ್ಮ ಶರೀರದಲ್ಲಿ
ಇಡೀ ಅದರ ಬೆಳಕು ಶರೀರದೆಲ್ಲ ವ್ಯಾಪಿಸಿರ್ತದೆ, ಅದರ ಎಫೆಕ್ಟ್. ಹೀಗೆ ಹೇಳ್ತಾರೆ. ಹಾಗೆ ನಮ್ಮ ಒಳಗೆ ಭಗವಂತ ಇರ್ತಾನೆ. ಯಾರ್ಯಾರ ಅಧಿಷ್ಠಾನ ಹೇಗಿದೆಯೋ ಅವರ ಸೈಜಿನಲ್ಲಿ ಭಗವಂತ ಇದ್ದು ನಮ್ಮನ್ನು ನಡೆಸ್ತಾನೆ. ನಮ್ಮ ದೇಹದಲ್ಲಿರುವಂತಹ ಬಿಂಬರೂಪಿ ಭಗವಂತ ಅವಿನಾಶಿ, ಆತ ನಾಶ ಆಗೋದಿಲ್ಲ. ಆತನಿಗೆ ದೇಹ ನಾಶ, ಸ್ವರೂಪ ನಾಶ ಎಂಬುದು ಇರುವುದಿಲ್ಲ. ಹಾಗಾಗಿ ದುಃಖ ಪ್ರಾಪ್ತಿ ಕೂಡ ಇರುವುದಿಲ್ಲ. ಭಗವಂತ ಯಾವತ್ತಿಗೂ ಅಪೂರ್ಣನಲ್ಲ. ಈ ಸತ್ಯ ತಿಳಿದವನು, ಯಥಾರ್ಥ ಜ್ಞಾನವುಳ್ಳವನು ಈ ಶ್ಲೋಕ ಹೇಳಿದಂತಹ ವಿಚಾರ ಇನ್ನೂ ಬಿಡಿಸಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಇಲ್ಲಿ ವ್ಯತ್ಯಾಸ ಏನಂದ್ರೆ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಸ್ಥ, ಕ್ಷೇತ್ರಜ್ಞ. ಭಗವಂತ ಎಲ್ಲ ಗೊತ್ತಿದೆ. ನಮ್ಮ ಶರೀರದಲ್ಲೇ ಭಗವಂತ ಇದ್ದಾನೆ, ಆದ್ರೂ ಎಲ್ಲ ಗೊತ್ತಿದೆ. ಶರೀರದಲ್ಲಿ ಆಗುವಂತ ಸುಖ ದುಃಖಗಳ ಲೇಪ ಭಗವಂತ ಇರುವುದಿಲ್ಲ. ಕ್ಷೇತ್ರಸ್ಥ ಅಂದ್ರೆ ಕ್ಷೇತ್ರದಲ್ಲಿರುವಂತ ಜೀವನಿಗೆ ಈ ಶರೀರದ ಬಗ್ಗೆ, ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲ, ಆದ್ರೆ ಎಲ್ಲ ನೋವುಗಳನ್ನು ಅವನು ಅನುಭವಿಸ್ತಾನೆ ಅಂತಂಬ ಒಂದು ವಿಚಾರಕ್ಕಾಗಿ ಇಲ್ಲಿ ಭಗವಂತ ಜ್ಞಾನವನ್ನು ಕೊಡ್ತಾನೆ. ಮತ್ತೆ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ಸತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿಂ ಅಂತ ಹೇಳ್ತಾರೆ. ನಾವು ನಮ್ಮ ದೇಹದಲ್ಲಿ ಸ್ಥಿತರಾಗಿದ್ದೇವೆ, ಆದರೆ ಭಗವಂತ ಸಂಸ್ಥಿತ. ಈ ದೇಹದೊಳಗೆ ನಮಗೆ ಈ ದೇಹದ ಜ್ಞಾನ ಕೂಡ ಏನೂ ಇಲ್ಲ. ಯಾಕಿದ್ದೇವೆ, ಎಂದಿದ್ದೇವೆ ಎಂಬುದು ಏನೂ ಗೊತ್ತಿಲ್ಲ. ನಾವು ಒಳಗಿದ್ದು ಆನಂದ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಷ್ಟೆ. ಆದರೆ ಭಗವಂತ ದುಃಖ ಅಜ್ಞಾನದ ಸ್ಪರ್ಶ ಇಲ್ಲದಂತ ಆನಂದ ಮೂರ್ತಿ. ಆತ ನಮ್ಮೊಳಗಿರುವಂತ ಸರ್ವ ತತ್ವಾಭಿಮಾನಿ ದೇವತೆಗಳಿಗೂ ಸಮವಸ್ಥಿತನಾಗಿ ಎತ್ತರದಲ್ಲಿದ್ದಾನೆ ಅಂತ ಹೇಳ್ತಾರೆ. ದುಃಖ ಅಜ್ಞಾನದ ಸ್ಪರ್ಶ ಇಲ್ಲದಂತ ಭಗವಂತ ಯಾರನ್ನೂ ಮೇಲು ಕೀಳು ಭಾವದಿಂದ ನೋಡುವುದಿಲ್ಲ. ಒಬ್ಬನು ಸುಖ ಪಡ್ತಾ ಇರ್ತಾನೆ, ಒಬ್ಬನು ದುಃಖ ಪಡ್ತಾ ಇರ್ತಾನೆ. ಈ ತರ ಅವುದಕ್ಕೆ ತಾರತಮ್ಯಕ್ಕೆ ಕಾರಣ ಅವರು ಮಾಡಿಕೊಂಡಂತ ಪುಣ್ಯ ಪಾಪಗಳೇ ಹೊತ್ತು ಭಗವಂತ ಮಾಡುವಂತ ವ್ಯತ್ಯಾಸ ಏನೂ ಇರೋದಿಲ್ಲ. ಭಗವಂತ ಸಮಸ್ತ ಜಡ ಚೇತನದೊಳಗೆ ಜಗದೀಶ್ವರನಾಗಿ ನಿಂತು ನಮ್ಮ ಜೀವ ಸ್ವಭಾವಕ್ಕೆ ತಕ್ಕಂತೆ, ಕರ್ಮಕ್ಕನುಗುಣ ಜೀವ ಸ್ವಭಾವಕ್ಕೆ ತಕ್ಕಂತೆ ಅಂತಂದ್ರೆ, ಸ್ವಭಾವ ಅಂತಂದ್ರೆ ಗೊತ್ತಿದಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವರವರ ಈ ಸ್ವಭಾವ ಏನಿದೆ ಅದಕ್ಕೆ ತಕ್ಕಂತೆ, ಅವರು ಮಾಡುವ ಕೆಲಸಕ್ಕೆ ತಕ್ಕಂತೆ ನಮ್ಮನ್ನು ನಡೆಸ್ತಾನೆ. ಈ ಸತ್ಯ ತಿಳಿದಾಗ ನೀನು ನಿನಗೆ ಹಿಂಸೆ ಮಾಡದೆ ಬದುಕ್ಬೋದು ಎನ್ನುತ್ತಾನೆ ಕೃಷ್ಣ. ನಿನ್ನ ಅರಿವಿಲ್ಲದೆ, ಭಗವಂತನ ಅರಿವಿಲ್ಲದೆ ಬದುಕುವುದು ಒಂದು ಆತ್ಮಹಿಂಸೆ. ಒಮ್ಮೆ ನಾನು ಅಂದ್ರೆ ಏನು, ನನ್ನೊಳಗಿರುವಂತಹ ಭಗವಂತ ಅಂದ್ರೆ ಏನು ಎನ್ನುವುದನ್ನ ವಸ್ತುಸ್ಥಿತಿ ತಿಳಿದರೆ ಹಿಂಸೆ ಆಗೋದಿಲ್ಲ. ಯಾರಿಗೂ ಕೂಡ ಹಿಂಸೆ ತೊಂದರೆ ಆಗೋದಿಲ್ಲ. ಒಬ್ಬರಿಂದ ಇನ್ನೊಬ್ಬರು ಹಿಂಸೆ ಅನುಭವಿಸುವಂತ ಸ್ಥಿತಿ ಇರೋದಿಲ್ಲ. ಯಾಕಂದ್ರೆ ಅವರಲ್ಲಿರುವುದು ಭಗವಂತನೇ. ಅವರಲ್ಲಿರುವಂತಹ ಭಗವಂತ ನಮ್ಮನ್ನು ಈ ರೀತಿ ನಡೆಸ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾಗ್ತದೆ. ಅದು ತಿಳಿಯದೆ ಬದುಕುವುದು ಅಜ್ಞಾನದ ಮತ್ತು ದುಃಖದ ಬದುಕು. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಂಗತಿಯನ್ನ ನಾನು ಹಿಂದೆ ಮಾಡಿದಂತಹ ಕರ್ಮದ ಫಲ, ಅದಕ್ಕೆ ಭಗವಂತ ಮಾಡಿಸಿ ಅದನ್ನ ನನ್ನ ಹತ್ರ ಮಾಡಿಸಿದ ಅಂತ ತಿಳ್ಕೊಂಡ್ರೆ ದುಃಖವಿಲ್ಲದೆ ಆನಂದದಿಂದ ಬದುಕಬಹುದು. ನಮ್ಮ ಮನಸ್ಸೇ ನಮಗೆ ದುಃಖ ಕೊಡುವುದು, ನಮ್ಮ ಮನಸ್ಸೇ ನಮಗೆ ಆನಂದ ಕೊಡುವುದು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧಕ್ಕೂ ಅಧಃಪಾತಾಳಕ್ಕೂ ಮನಸ್ಸೇ ಕಾರಣ. ನಮಗೆ ದುಃಖ ಆಗುವುದು ನಮ್ಮ ತಿಳುವಳಿಕೆಯಿಂದಲೇ ಹೊತ್ತು ಇನ್ಯಾವುದಿಂದನೂ ಅಲ್ಲ. ಉದಾಹರಣೆಗೆ, ಒಬ್ಬ ಶ್ರೀಮಂತ ಇದ್ದಾನೆ, ಯಾವುದೋ ಕಾರಣದಿಂದ ತನ್ನಲ್ಲಿರುವಂತ ಎಲ್ಲಾ ಸಂಪತ್ತು ಕಳೆದುಕೊಂಡು ಹೋಗ್ತಾನೆ. ಶೇರ್ ಮಾರ್ಕೆಟ್ ಅಲ್ಲಿ ಇಟ್ಟ, ಒಂದೇ ದಿನ ರಾತ್ರಿ ಹಾವಿರಾಗಿ ಹೋಯ್ತು, ಎಲ್ಲ ಹೋಯ್ತು. ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಎರಡು ತರ ಚಿಂತನೆ ಮಾಡಬಹುದು. ಒಂದು, ನನ್ನ ಪೂರ್ವ ಜನ್ಮದ ಕರ್ಮಕ್ಕನುಗುಣವಾಗಿ ಈ ಘಟನೆ ನಡೀತು, ಎಲ್ಲವೂ ಭಗವಂತನ ಲೀಲೆ. ಕೊಡುವವನು ಅವನೇ, ತೆಗೆದುಕೊಳ್ಳುವವನು ಅವನೇ, ಪಾಲಿಸುವವನು ಅವನೇ. ಇದಕ್ಕಾಗಿ ನಾನು ಯಾಕೆ ಚಿಂತೆ ಮಾಡಬೇಕು? ನಾನು ಬರೋಳಿ ಅಂತಂದಿಲ್ಲ, ಹೋಗೋಳಿ ತಗೊಂಡು ಹೋಗೋದು, ಇದು ಎಲ್ಲರಿಗೂ ಗೊತ್ತಿದ್ದಂತೆ ಕಾಮನ್ ಡೈಲಾಗ್. ಆದರೆ ಈ ರೀತಿ ಎಂದು ತಿಳಿದುಕೊಂಡ್ರೆ ಆತ ಆನಂದದಿಂದ ಇರ್ತಾನೆ. ಇದನ್ನು ಬಿಟ್ಟು ಬ್ರಹ್ಮಾಂಡವೇ ತಲೆ ಮೇಲೆ ಬಿದ್ದಂತೆ ವರ್ತಿಸಿದರೆ ಅದನ್ನು ನಮ್ಮನ್ನು ನಾವೇ ಹಿಂಸೆ ಮಾಡಿಕೊಂಡಂಗೆ. ಒಂದು ವಿಷಯ, ನಾವು ಎಲ್ಲವನ್ನು ಪ್ರೇಕ್ಷಕರಾಗಿ ಕಾಣಲು ಅಭ್ಯಾಸ ಮಾಡಿಕೊಳ್ಳಬೇಕು. ಪೂರ್ತಿ ಇನ್ವಾಲ್ವ್ ಆಗಬಾರದು, ಇನ್ವಾಲ್ವ್ ಆಗದೇ ಇರಬಾರದು, ತಟಸ್ಥರಾಗಿ ಪ್ರೇಕ್ಷಕರಾಗಿ ನೋಡಬೇಕು.
ನಾವು ಬಹಳ ಸಲ ಹೇಳಿಕೊಂಡಂತೆ ಸಿನಿಮಾ ಥಿಯೇಟರ್ ಹೋದಾಗ ಸಿನಿಮಾ ಹೀರೋ ಬರ್ತಾನೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಸೌಂಡ್ ಬೆಳೆಸ್ತಾರೆ, ಗ್ರಾಫಿಕ್ಸ್ ಹಾಕ್ತಾರೆ. ಇದೆಲ್ಲ ಹಾಕೋದು ಯಾಕೆಂದ್ರೆ ನಾವು ಹೀರೋ ಒಳಗೆ ಇನ್ವಾಲ್ವ್ ಆಗಬೇಕು. ಹೀರೋ ಒಳಗೆ ಇನ್ವಾಲ್ವ್ ಆದ್ರೆ ತಾನೇ ಆ ಹೀರೋ ಅನುಭವಿಸುವಂತಹ ಸುಖ ದುಃಖ ಎಲ್ಲ ನಮ್ಗೆ ಆಗ್ತದೆ. ಹೀರೋ ತನ್ನ ಪ್ರೇಯಸಿ ಜೊತೆ ಆನಂದವಾಗಿದ್ದಾಗ ಏನಾಗುತ್ತೆ, ಆ ಫೀಲಿಂಗ್ ನಮ್ಮಲ್ಲಾಗ್ತದೆ. ಆ ನಮ್ಮಲ್ಲಾದಂತಹ ಫೀಲಿಂಗ್ ಅನ್ನ ಸಾಕಾರ ಮಾಡಿಕೊಳ್ಳಬೇಕು ಅಂತೇಳಿ ಕಾಲೇಜಿ ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತಾರೆ, ಹುಡುಗಿಯರನ್ನ ಪ್ರೀತಿ ಮಾಡ್ತಾರೆ, ಹುಡುಗಿಯರು ಹುಡುಗರನ್ನ ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ಹೀರೋ ರೂಪದಲ್ಲಿ ನಾವು ಅದರಲ್ಲಿ ಸೇರಿಕೊಂಡು ಅನುಭವಿಸುವಂತ ಸುಖ ಸಾಕಾರ ಮಾಡಿಕೊಳ್ಳಬೇಕು ಭೌತಿಕವಾಗಿ ಅಂತ ಮಾಡ್ತಾರೆ. ಅದರಿಂದ ಆಗುವಂತ ಅನಾಹುತಗಳು ನಮಗೆ ಗೊತ್ತೇ ಇದೆ, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಇನ್ ಕೆಲವರು ಏನು ಮಾಡಿದ್ರು ಒಳಗೆ ಎಂಟರ್ ಆಗೋದಿಲ್ಲ. ಹೀರೋ ಬಂದ್ರು ಯಾವ್ದು ಬಂದ್ರು ಇನ್ವಾಲ್ವ್ಮೆಂಟ್ ಇರಲ್ಲ. ಅವಾಗ ಏನಾಗುತ್ತೆ, ಅವನಲ್ಲಿ ಒಂದು ಫೀಲಿಂಗ್ ಬರ್ತದೆ, ಇಂಥ ಸಿನಿಮಾಗೆ ಬಂದಿವಲ್ಲಪ್ಪ. ಆ ಹೀರೋನು ಬೈತಾನೆ, ತೆಗೆದವನು ಬೈತಾನೆ, ಸಿನಿಮಾ ಥಿಯೇಟರ್ನು ಬೈತಾನೆ, ಕರ್ಕೊಂಡು ಬಂದವನು ಬೈತಾನೆ. ಜೀವನ ಪರ್ಯಂತ ಇಂತಹ ಸಿನಿಮಾ ನೋಡಬಾರದಾಗಿತ್ತು ಅಂತ ಬೈಕೊಂತಾನೆ ಇರ್ತಾನೆ. ಇದು ದ್ವೇಷ ಬೆಳೆಸಿಬಿಡ್ತದೆ. ಒಂದು ಮೊದಲನೇ ಪ್ರೇಕ್ಷಕರಲ್ಲಿ ಪ್ರೀತಿ ಬೆಳೆಸಿಬಿಡ್ತದೆ, ಎರಡನೇ ಪ್ರೇಕ್ಷಕರಲ್ಲಿ ದ್ವೇಷ ಬೆಳೆಸಿಬಿಡ್ತದೆ. ಎರಡೂ ಕೂಡ ಅಪಾಯಕಾರಿ. ಪ್ರೀತಿಯಾದದ್ದು ನಮಗೆ ಸಿಗದೇ ಇದ್ದಾಗ ನಮ್ಮಿಂದ ತಪ್ಪು ಕೆಲಸ ಆಗ್ತದೆ. ತಪ್ಪು ಆಗ್ಲಿಕ್ಕೆ, ಮನುಷ್ಯ ತಪ್ಪು ಮಾಡ್ಲಿಕ್ಕೆ ಎರಡೇ ಕಾರಣ. ಒಂದು, ನಮ್ಮಲ್ಲಿ ಏನು ಪ್ರೀತಿಸ್ತೇವೆ, ನಮ್ಮಲ್ಲಿ ಏನಿದೆ ಅದು ನನ್ನ ಬಿಟ್ಟು ಹೋಗುತ್ತೆ ಅಂತ ಅಂಬೋ ಭಯ. ಎರಡನೇದು, ತಾನು ದ್ವೇಷ ಮಾಡುವಂಥದ್ದು, ತಾನು ಪಡುವ ಕಷ್ಟ ಪರ್ಮನೆಂಟ್ ಆಗಿ ನನ್ನ ಹತ್ರ ಇದ್ದು ಬಿಡ್ತೀಯ ಅಂತ ಎಂಬೋ ಭಯ. ಇದು ಎರಡರಿಂದ ತಪ್ಪಿಸ್ಕೊಳ್ಳಿಕ್ಕೆ ಮನುಷ್ಯ ಅದು ಮಾಡಬಾರದಂತ ತಪ್ಪು ಕೆಲಸ ಮಾಡ್ತಾನೆ. ಶಾಸ್ತ್ರ ಹೇಳುವಂತ ಮಾರ್ಗವನ್ನು ಅನುಸರಿಸಿದ್ರೆ ಏನೂ ಆಗೋದಿಲ್ಲ. ಆದ್ರೆ ತನ್ನ ವೈಯಕ್ತಿಕವಾಗಿ ನಿರ್ಣಯವನ್ನು ತಗೊಳ್ತಾನೆ, ಹೊಂಡಕ್ಕೆ ಬಿಡ್ತಾನೆ. ಹಾಗಾಗಿ ನಾವು ತೃತೀಯ ಪ್ರೇಕ್ಷಕರಾಗಿರ್ಬೇಕು. ಏನು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬಾರ್ದು, ದ್ವೇಷವೂ ಇರಬಾರ್ದು. ನಾವು ಸಿನಿಮಾಗೆ ಬಂದಿದ್ದೇವೆ ಅಂತ ಎಚ್ಚರ ಇರಬೇಕು ಅಷ್ಟೇ. ಅವನು ಚೆನ್ನಾಗಿ ನಟಿಸಿದ್ದಾನೆ, ಇಲ್ಲ ಇನ್ ಸ್ವಲ್ಪ ಹೀಗೆ ನಟಿಸಿದ್ರೆ ಚೆನ್ನಾಗಿತ್ತು, ಆಯ್ತು 3 ಗಂಟೆಯವರೆಗೂ ನಮಗೆ ಎಂಟರ್ಟೈನ್ ಮಾಡಿದ್ದಾನೆ, ಪಾಪ ಪ್ರಯತ್ನ ಮಾಡಿದ್ದಾನೆ, ಆಯ್ತು ನಾವು ಸ್ವಲ್ಪ ಹೊತ್ತು ಕಾಲ ಕಳೆದೇವೆ, ಹೀಗೆ ಅಂದುಕೊಂಡು ತಟಸ್ಥರಾಗಿ ನಾವು ಬಂದು ಬಿಡಬೇಕು. ಆವಾಗ ಸಿನಿಮಾ ಚೆನ್ನಾಗಿದೆ ಅಂತ ಓವರ್ ಇನ್ವಾಲ್ವ್ಮೆಂಟ್ ಇರಲ್ಲ, ಚೆನ್ನಾಗಿಲ್ಲ ಅಂತಂಬುದು ದ್ವೇಷ, ಏನೋ ಜೀವನದಲ್ಲಿ ಕಳ್ಕೊಂಡಂತ ಫೀಲಿಂಗೂ ಇರಲ್ಲ. ಈ ರೀತಿ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಆ ರೀತಿ ಅಭ್ಯಾಸ ಮಾಡಿಕೊಂಡ್ರೆ ಇದು ಸಿನಿಮಾನೇ ಜೀವನ. ಇಲ್ಲಿ ಏನಾಗುತ್ತೆ, ಈ ಜೀವನ ನಾಟಕದಲ್ಲಿ ನಾವು ಸಿನಿಮಾ ಇದ್ದಂಗೂ ನೋಡ್ತಾ ಇರ್ತೇವೆ, ನಾವು ಒಂದು ಪಾರ್ಟ್ ರೋಲ್ ಪ್ಲೇ ಮಾಡ್ತಾ ಇರ್ತೇವೆ, ನಾವು ಒಂದು ಆಕ್ಷನ್ ಮಾಡ್ತಾ ಇರ್ತೇವೆ. ಭಗವಂತ ನಿರ್ದೇಶಕನಾಗಿ ನಮ್ಮನ್ನ ನಡೆಸ್ತಾ ಇರ್ತಾನೆ. ಹಾಗಾಗಿ ನಾವು ಪ್ರತಿಯೊಂದನ್ನು ತಟಸ್ಥವಾಗಿ ತಿಳಿದುಕೊಳ್ಳೋದು ಪ್ರಯತ್ನ ಮಾಡಿ ತಿಳ್ಕೋಬೇಕು. ಇದು ಮುಖ್ಯವಾಗಿ ಮನುಷ್ಯ ತಿಳ್ಕೊಳ್ಬೇಕಾದ್ರು. ಹೀಗೆ ಕಾಣಿದ್ರೆ ಭಗವಂತನ ಅರಿವಿನೊಂದಿಗೆ ಶಾಂತವಾದ ಇಂತಹ ಬದುಕು ನಮ್ಮನ್ನ ಪರಮಪದವಾದಂತಹ ಮೋಕ್ಷದ ಕಡೆ ಕರ್ಕೊಂಡು ಹೋಗುತ್ತೆ. ಭಗವಂತನ ಚಿಂತನೆ ಇನ್ನೊಂದು ಅನುಸಂಧಾನವನ್ನ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಮುಂದಿಡ್ತಾನೆ. ಎಚ್ಚರಿಕೆಯಿಂದ ಈ ಶ್ಲೋಕವನ್ನು ನಾವು ನೋಡಿದಾಗ ನಮಗೆ ಸತ್ಯ ತಿಳಿತದೆ. ನಮ್ಮಲ್ಲಿ ಎಲ್ಲರಲ್ಲೂ ಇರುವಂತಹ ಒಂದು ಗೊಂದಲ ಅಂತಂದ್ರೆ, ಕ್ರಿಯೆಯನ್ನು ನಾನು ಮಾಡುವುದೇ ಅಥವಾ ನನ್ನಿಂದ ಭಗವಂತ ಮಾಡಿಸೋದೇ. ನಾವು 5ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಭಗವಂತ ನಮ್ಮ ಹತ್ರದಿಂದ ಏನೂ ಮಾಡಿಸೋದಿಲ್ಲ ಅಂತ. ಆದ್ರೂ ಇಲ್ಲಿ ನಮಗೆ ಪ್ರತಿಯೊಂದು ಆಕ್ಷನ್ ಮಾಡುವಾಗ ಅಧ್ಯಾತ್ಮಕದಲ್ಲಿ ಭಗವಂತ ಮಾಡಿಸ್ತಾನೆ ತಮ್ಮ ಸ್ಟೇಟ್ಮೆಂಟ್ ಪ್ರತಿಯೊಂದು ಕಡೆ ಬರುತ್ತೆ. ಸೊ ಅವಾಗ ನಮಗೆ ಡೌಟ್ ಬರುತ್ತೆ, ಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೀನಾ ಅಥವಾ ನನ್ನಿಂದ ಭಗವಂತ ಮಾಡಿಸ್ತಾ ಇದ್ದಾನ? ಭಗವಂತನ ಮಾಡಿಸೋದಾದ್ರೆ ಯಾಕೆ ನನ್ನಿಂದ ಕೆಟ್ಟ ಕೆಲಸ ಮಾಡಿಸ್ತಾನೆ ಎಂಬುದು ಈ ಗೊಂದಲ. ಈ ಪ್ರಶ್ನೆಗೆ ಕೃಷ್ಣ ಮತ್ತೊಂದು ಶ್ಲೋಕವಾಗಿ ಸ್ವಲ್ಪ ಅಡಕವಾಗಿ ಉತ್ತರ ಕೊಡ್ತಾನೆ. ಇಲ್ಲಿ ಹಿಂದೆ ಕೃಷ್ಣ ಹೇಳಿದಂತಹ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಈ ಶ್ಲೋಕವನ್ನು ನಾವು ನೋಡಬೇಕಾಗುತ್ತೆ. 5ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ, ನಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಪರ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಈ ಶ್ಲೋಕವನ್ನ ಮುಂದಿಟ್ಟುಕೊಂಡು ನಾವಿದನ್ನು ನೋಡ್ಬೇಕಾಗತ್ತೆ. ಮತ್ತೊಂದು ಶ್ಲೋಕ, ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮ ನಮಕರ್ತಾರಂ ನ ಪಶ್ಯತಿ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಯಾರಿಗೆ ನಾನು ಮಾಡುತ್ತಿಲ್ಲ ಅಂತ ಗೊತ್ತಿದೆಯೋ ಅವನು ನನ್ನ ತಿಳಿದವನು. ಆದ್ದರಿಂದ ಮೊದಲು ನಾವು ನಾನು ಮಾಡುತ್ತಿದ್ದೇನೆ ಎನ್ನುವಂತ ಅಹಂಕಾರವನ್ನು ಬಿಡಬೇಕು. ನಾನು ಮಾಡುತ್ತಿದ್ದೇನೆ ಎನ್ನುವುದು ಕೇವಲ ವ್ಯಾವಹಾರಿಕ ಸತ್ಯ ಅಷ್ಟೇ ಹೊತ್ತು ಪಾರಮಾರ್ಥಿಕ ಸತ್ಯ ಅಲ್ಲ. ಉದಾಹರಣೆಗೆ, ನಾನು ಮಾತಾಡ್ತಾ ಇದ್ದೇನೆ, ಇಲ್ಲಿ ನಾನು ಮಾತಾಡಬೇಕಾದ್ರೆ ಮೊದಲು ನಾನು ಮೂಗನಾಗಿರ್ಬಾರ್ದು,
ಮಾತಾಡುವ ಏನೇನು ಬೇಕಾಗುತ್ತೆ ಅದರಲ್ಲಿ ಒಂದು ಸ್ವಲ್ಪ ಬಿಡಿಸಿ ಪಾರಮಾರ್ಥಿಕ ವಿಚಾರದಲ್ಲಿ ನೋಡಿದ್ರೆ ಮೂಗನಾಗಿದ್ರೆ ಮಾತಾಡ್ಲಿಕ್ಕೆ ಆಗತ್ತೆ. ಸೊ ಹಾಗಾಗಿ ನಾನು ಹುಟ್ಟಿದಾಗ ಮೂಗ ಅಲ್ಲಾದ ಕಾರಣ ನಾನು ಮಾತಾಡಬಲ್ಲೆ. ಅದಕ್ಕೆ ಸರಿಯಾದಂತ ಅಂಗಾಂಗವಿರುವಂತ ಮನುಷ್ಯನ ಶರೀರ ಬೇಕು. ಯಾಕಂದ್ರೆ ಪ್ರಾಣಿಗಳು ಮಾತಾಡ್ತವೆ, ಅದು ಕೂಗ್ಕೊಳ್ತವೆ, ಆದ್ರೆ ಅದಕ್ಕೆ ಶರೀರ ಅಂಗಾಂಗ ಏನು ಇರೋದಿಲ್ಲ. ಮತ್ತೆ ಮಾತನಾಡಬೇಕಾದ್ರೆ ನನ್ನ ಮನಸ್ಸು ವಿಷಯಗಳನ್ನು ಸಮಯಕ್ಕೆ ಸರಿಯಾಗಿ ಯೋಚಿಸಿ ಸಂದೇಶವನ್ನ ರವಾನೆ ಮಾಡಬೇಕು. ಮನಸ್ಸಿನಲ್ಲಿ ಏನು ಇಲ್ಲ ಅಂದ್ಕೊಳ್ಳಿ, ಹೊರಗೆ ಏನು ಬರುತ್ತೆ? ಮನೆಗೆ ಸೌಂಡ್ ಸ್ಪೀಕರ್ ಇದೆ, ಎಲ್ಲ ಇದೆ, ಟೇಪ್ ರಿಕಾರ್ಡ್ ಎಲ್ಲ ಇದೆ, ಆದ್ರೆ ಹಾಡು ಬರುವಂತ ಟೇಪ್ ರಿಕಾರ್ಡ್ ಕ್ಯಾಸೆಟ್ ಇಲ್ಲ. ಎಲ್ಲ ಇದೆ, ಆದ್ರೂ ಬರೋದಿಲ್ಲ. ಆದರೆ ಇದಕ್ಕೆ ಸರಿಯಾದಂತ ಮೆದುಳಿನ ಶಕ್ತಿ ನನಗೆ ಬೇಕು, ಮಾತನಾಡುವಂತ ಧೈರ್ಯ ನನಗೆ ಬೇಕು. ಈಗ ನಮಗೆ ನಾವೇ ಪ್ರಶ್ನೆ ಹಾಕೊಳ್ಳೋಣ, ನನಗೆ ಮಾತನಾಡಬಲ್ಲಂತ ಮನುಷ್ಯನ ದೇಹವನ್ನು ಕೊಟ್ಟವರು ಯಾರು? ನನಗೆ ಯೋಚಿಸುವ ಬಲ್ಲಂತ ಮೆದುಳಿನ ವಿನ್ಯಾಸಗೊಳಿಸಿ ಕರುಣಿಸಿದವರು ಯಾರು? ಸಮಯಕ್ಕೆ ಸರಿಯಾಗಿ ಈ ಮೆದುಳಿನಿಂದ ಸಂದೇಶವನ್ನ ರವಾನೆ ಮಾಡಿದವರು ಯಾರು? ಮಾತನಾಡುವಂತ ಅದ್ಭುತವಾದಂತ ಕಲೆಯನ್ನು ನನಗೆ ದಯಪಾಲಿಸಿದವರು ಯಾರು? ಈ ಎಲ್ಲ ಪ್ರಶ್ನೆಯಿಂದ ನಮ್ಗೆ ತಿಳಿಯುವುದೇನಂತಂದ್ರೆ, ನನ್ನೊಳಗಿರುವಂತ ಭಗವಂತ ನುಡಿಸಿದ, ನಾನು ನುಡದೆ ಎನ್ನುವಂತ ಸತ್ಯ ಗೊತ್ತಾಗುತ್ತೆ. ಭಗವಂತ ಒಳಗಿದ್ದಾನೆ ಒಳಗಿದ್ದಾನೆ ಅಂತ ಅಂಬೋದಕ್ಕೆ ಒಂದು ರುಜು ಬೇಕಲ್ವಾ? ಇದೆಲ್ಲ ಇದು ಈಗಂದ್ರೆ ಪ್ರತಿಯೊಬ್ಬರಿಗೂ ನೋಡಿ, ಕೆಲವಿನ ಜನ ಮೂಕರಿರ್ತಾರೆ, ಕೆಲವಿನ ಜನ ಮೂಕ ಇಲ್ಲ, ಮಾತಾಡ್ತಾನೆ, ಆದ್ರೆ ಮೆದುಳು ಸರಿ ಇರಲ್ಲ, ತಲೆ ಸರಿ ಇರಲ್ಲ, ಹುಚ್ಚನಾಗಿರ್ತಾನೆ. ಅವನಿಗೆ ಪಾಪ ಏನ್ ಮಾತಾಡ್ತಾನೆ, ಅವನು ಏನು ಮಾತಾಡ್ಲಿಕ್ಕೆ ಆಗಲ್ಲ. ಕೆಲವಿನ ಜನ ಹುಚ್ಚರಿಲ್ಲ, ಚೆನ್ನಾಗೇ ಇರ್ತಾರೆ, ಆದ್ರೆ ಎಲ್ಲ ಗೊತ್ತಿರುತ್ತೆ, ಆದ್ರೆ ಪಾಪ ಡೈಲಾಗ್ ಡೆಲಿವರಿ ಮಾಡ್ಲಿಕ್ಕೆ ಬರಲ್ಲ. ಕೆಲವಿನ ಜನ ಇದ್ದಾರೆ BEd ಮಾಡಿ ಚೆನ್ನಾಗಿರ್ತಾರೆ, ಆದ್ರೆ ಟೀಚಿಂಗ್ ಮಾಡ, ಅಯ್ಯೋ ಟೀಚಿಂಗ್ ನಂಗೆ ಬರಲ್ರಿ, ನಂಗೆ ಟೀಚಿಂಗ್ ಕಷ್ಟ ಅಂತ ಹೇಳ್ತಿರ್ತಾರೆ. ಸರಿಯಾಗಿ ಡೈಲಾಗ್ ಡೆಲಿವರಿ ಬರಲ್ಲ. ಈ ತರ ನಾನಾ ವಿಧವಾದ ಕಷ್ಟಗಳು ಪಡೋರಿದ್ದಾರೆ. ಆದ್ರೆ ಭಗವಂತ ಈ ವ್ಯವಸ್ಥೆಯನ್ನೆಲ್ಲ ನಮಗೆ ಕೊಟ್ಟಿದ್ದಕ್ಕೆ ನಾವು ಮಾತಾಡಬಲ್ಲವಿ. ಅದೇ ರೀತಿ ಕಣ್ಣು, ಕಾಲು, ಕೈ, ನಮಗೆ ಏನೇನು ಇಂದ್ರಿಯಗಳಿದೆ ಅದನ್ನೆಲ್ಲ ಒಳಗಿನಿಂದ ಫಂಕ್ಷನಿಂಗ್ ಮಾಡ್ತಾ ಇರೋದು ಭಗವಂತನೇ. ಇದನ್ನೇ ಇಲ್ಲಿ ಭಗವಂತ ವಿವರಿಸ್ತಾ ಹೇಳ್ತಾನೆ, ಪ್ರಕೃತ್ಯೈವಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಅಂತ. ಅವರವರ ಜೀವ ಪ್ರಕೃತಿ, ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಪ್ರಕೃತಿಗೆ ಪ್ರಭಾವದಿಂದ, ಪ್ರಕೃತಿ ಅಂದ್ರೆ ತ್ರಿಗುಣಗಳು, ಅವುಗಳ ಪ್ರಭಾವದಿಂದ ಪ್ರಕೃತಿ ಪುರುಷರು ನಮ್ಮಿಂದ, ಪ್ರಕೃತಿ ಪುರುಷ ಅಂದ್ರೆ ಲಕ್ಷ್ಮೀನಾರಾಯಣ, ನಮ್ಮಿಂದ ಕರ್ಮವನ್ನು ಮಾಡಿಸ್ತಾರೆ. ಆದ್ದರಿಂದ ಜೀವನಿಗೆ ಅನಾದಿ ನಿತ್ಯವಾದ ಬಂದಂತ ಜೀವ ಸ್ವಭಾವಕ್ಕನುಗುಣವಾಗಿ ಆತನ ದೇಹ ಸೃಷ್ಟಿಯಾಗಿದೆ. ಅದಕ್ಕನುಗುಣವಾಗಿ ಆತನ ಮೇಲೆ ವಾತಾವರಣದಲ್ಲಿರುವಂತಹ ತ್ರಿಗುಣಗಳ ಪ್ರಭಾವ ಬೀಳ್ತಾ ಇದೆ. ತ್ರಿಗುಣಗಳ ಪ್ರಭಾವದಂತೆ ಆತನ ಎಲ್ಲಾ ವಿಧದ ಕರ್ಮ ನಡೀತಾ ಇದೆ. ಇದೆಲ್ಲವನ್ನು ಮಾಡಿಸುವನು ಸರ್ವ ದೇವತೆಗಳ ಅಧಿಪತಿಯಾದ ಲಕ್ಷ್ಮೀ ಸಮೇತವಾದಂತ ನಾರಾಯಣ ಅಂತ ಹೇಳ್ತಾರೆ. ಹಾಗಾಗಿ ನಾವು ಫಿಸಿಕಲಿ ವ್ಯಾವಹಾರಿಕವಾಗಿ ನಾವೇ ಮಾಡ್ತಾ ಇದ್ದೇವೆ, ಆದ್ರೆ ನಿಜವಾಗಿಯೂ ಮಾಡಿಸ್ತಾ ಇರೋನು ಯಾರು? ನಮ್ಗೆ ಯಾಕೆಂದ್ರೆ ಚಿಂತೆ ಬಂದಾಗ ನಾನು ಯಾಕೆ ಹೀಗೆ ಮಾಡಿದೆ, ಇದು ಚಿಂತೆ ಬಂದಾಗ ಏನ್ ಮಾಡ್ಬೇಕು ನಾವು? ಪಾರಮಾರ್ಥಿಕ ವಿಚಾರದಲ್ಲಿ ನೋಡಿ, ಭಗವಂತ ನನ್ನಿಂದ ಮಾಡಿಸಿದ, ಯಾವ ಜನ್ಮದಲ್ಲಿ ಏನೋ ಒಂದು ಋಣ ಇರುತ್ತೆ, ಇದು ಹೀಗಾಯ್ತು ಅಂತ ಅಂದುಕೊಳ್ಬೇಕಾಗ್ತದೆ. ಆವಾಗ ಮನುಷ್ಯ ಪ್ರಶಾಂತವಾಗಿ ಜೀವನ ಮಾಡಬಲ್ಲ ಹೇಳ್ಬೋದು. ಈಗ ಮತ್ತೆ ಮತ್ತೊಂದು ಶ್ಲೋಕ, ಯಥಾಭೂತ ಪೃಥಗ್ಭಾವಂ ಏಕಸ್ಥ ಮನುಪಶ್ಯತಿ ತತಯೇವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಅಂತ ಹೇಳ್ತಾರೆ. ಅಂದ್ರೆ ಜೀವ ಅನಾದಿ ನಿತ್ಯ, ಅದಕ್ಕೆ ಆದಿಯೂ ಇಲ್ಲ ಅಂತನೂ ಇಲ್ಲ. ಸೃಷ್ಟಿಯಾಗುವುದು, ಸಂಹಾರ ಆಗುವುದು ಕೇವಲ ಕಾಣುವ ರೂಪ ಅಷ್ಟೇ. ಶರೀರ ಮಾತ್ರ ಸಾಯುತ್ತೆ, ಬದುಕತ್ತೆ, ಹುಟ್ಟಿತು, ಸತ್ತಿತು, ಇದೆಲ್ಲ ಕೂಡ ಶರೀರ ಅಷ್ಟೇ, ಜೀವ ಅಲ್ಲ. ಜೀವಜಾತಗಳು ಒಂದೊಂದು ಪೃಥಕ್ ಭಾವ. ಯಾವ ಎರಡು ಜೀವಜಾತವು ನೂರಕ್ಕೆ ನೂರು ಒಂದೇ ತರ ಇರಲ್ಲ. ಈ ಅನೇಕ ಜೀವ ಸಮುದಾಯ ಏಕನಾದಂತ ಭಗವಂತನಲ್ಲಿದೆ. ಸೃಷ್ಟಿಕಾಲದಲ್ಲಿ ಭಗವಂತನ ಉದರದಿಂದ ಹೊರಬಂದು ಆಕಾರ ಪಡೆಯುವಂತ ಜೀವಜಾತಗಳು ಪ್ರಳಯ ಕಾಲದಲ್ಲಿ ಮರಳಿ ಸೂಕ್ಷ್ಮ ರೂಪದಲ್ಲಿ ಭಗವಂತನ ಉದರವನ್ನು ಸೇರ್ತದೆ. ಇದನ್ನು ನಾವು ವಸ್ತುಸ್ಥಿತಿಗೆ ಅನುಗುಣವಾಗಿ ಗ್ರಹಣ ಮಾಡಬೇಕಾಗುತ್ತೆ. ಯಾರು ಈ ಸತ್ಯವನ್ನು ಗ್ರಹಣ ಮಾಡಬಲ್ಲನೋ ಆತ ಮೋಕ್ಷವನ್ನು ಪಡೆಯಲಿಕ್ಕೆ ಅರ್ಹನಾದವನು ಅಂತ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಮತ್ತೊಂದು ಶ್ಲೋಕ, ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯ ಅವ್ಯಯಂ ಅವ್ಯಯ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ.
ನಿರ್ವಿಕಾರನಾಗಿರುವಂತ ಏಕಮೇವ ವಸ್ತು ಅಂತಂದ್ರೆ ಭಗವಂತ. ಯಾವ ತರದ ಮನುಷ್ಯನಿಗಿರುವಂತ ಯಾವ ತರ ವಿಕಾರ ಅಂದ್ರೆ ಇದು ಬದಲಾವಣೆ ಇರಲ್ಲ. ನಾವು ಸಣ್ಣ ಮಗುವಿದ್ದಾಗ ಹೇಗಿದ್ದೇವೆ, ಈಗ ಹೇಗಿದ್ದೇವೆ, ವೃದ್ಧಾಪ್ಯದಲ್ಲಿ ಹೇಗಿದ್ದೇವೆ, ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಭಗವಂತನಿಗೆ ಆ ರೀತಿ ಬದಲಾವಣೆಗಳಿರಲ್ಲ. ಆತ ಎಂದೂ ಯಾವ ಕಾರಣ ವಿಶೇಷದಿಂದ ಕೂಡ ಹುಟ್ಟಿಲ್ಲ. ಭಗವಂತ ತ್ರೈಗುಣ್ಯವರ್ಜಿತ, ತ್ರಿಗುಣಗಳಿಗೆ ಅತೀತನಾದವನು. ಇದರಿಂದ ಆತ ಎಂದೂ ಬದಲಾವಣೆಗೆ, ವಿಕಾರಕ್ಕೆ ಒಳಪಡುವುದಿಲ್ಲ. ಆತ ಎಲ್ಲಾ ಜೀವರೊಳಗೆ ಬಿಂಬರೂಪನಾಗಿದ್ದೂ ಕೂಡ ಆತನಿಗೆ ದೇಹದ ಬದ್ಧತೆ ಇರಲ್ಲ, ಕಂಪಲ್ಸರಿ ದೇಹದಲ್ಲಿ ಇರಬೇಕು ಅಂತೇನಿಲ್ಲ. ಆತ ಎಲ್ಲವನ್ನೂ ನಮ್ಮಿಂದ ಮಾಡಿಸ್ತಾನೆ, ಆದರೆ ಏನನ್ನೂ ಅಂಟಿಸಿಕೊಳ್ಳುವುದಿಲ್ಲ. ಆತ ನಿರ್ಲಿಪ್ತನಾಗಿ ಎಲ್ಲವನ್ನೂ ಮಾಡ್ತಾನೆ, ಆದರೆ ಯಾವುದರ ಲೇಪವೂ ಭಗವಂತನಿಗೆ ಇರುವುದಿಲ್ಲ. ಇದು ಯಾವ ರೀತಿ ಎಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೃಷ್ಣ ಒಂದು ಉದಾಹರಣೆ ಕೊಟ್ಟು ಮುಂದಿನ ಶ್ಲೋಕವನ್ನ ಹೇಳ್ತಾನೆ. ಯಥಾ ಸರ್ವಗತಂ ಸೌಕ್ಷ್ಮ್ಯ ಆಕಾಶಂ ನೌಪಲಿಪ್ಯತೆ ಸರ್ವತ್ರಾವ ಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ ಅಂತ. ಈಗ ಎಲ್ಲ ಕಡೆ ಆಕಾಶ ಇದೆ, ಅದಿಲ್ಲದಂತಹ ಸ್ಥಳವೇ ಇಲ್ಲ. ಇಂತಹ ಆಕಾಶ ಎಲ್ಲ ಕಡೆ ಇದ್ದು ಹೇಗೆ ಏನನ್ನೂ ಅಂಟಿಸಿಕೊಳ್ಳುವುದಿಲ್ಲವೋ, ಕೂಟಸ್ಥಃ ಅಂತ ಹಿಂದೆ ಶ್ಲೋಕದಲ್ಲಿ ಹೇಳಿದೆ. ಕೂಟಸ್ಥಃ ಆಕಾಶ, ಆಕಾಶ ಏನನ್ನೂ ಅಂಟಿಸಿಕೊಳ್ಳೋದಿಲ್ಲ. ಈಗ ನಮಗಿರುವಂತಹ ಪಂಚಭೂತಗಳಿಷ್ಟು 5 ಅಲ್ವಾ? ಅಗ್ನಿ, ಭೂಮಿ, ವಾಯು, ನೀರು, ಆಕಾಶ. ಬೆಂಕಿ ನೀರನ್ನು ಕಂಟ್ರೋಲ್ ಮಾಡಬಲ್ಲದು, ನೀರು ಬೆಂಕಿಯನ್ನ ಕಂಟ್ರೋಲ್ ಮಾಡಬೇಕು. ಈಗ ನೋಡಿ, ಜಾಸ್ತಿ ನೀರಲ್ಲಿ ಬೆಂಕಿ ಹಾಕಿದ್ರೆ ಏನಾಗ್ತದೆ, ಸ್ವಲ್ಪ ಬೆಂಕಿಯಲ್ಲಿ ನೀರು ಹಾಕಿದ್ರೆ ಏನಾಗ್ತದೆ, ಬೆಂಕಿ ಶಾಂತವಾಗ್ತದೆ. ಅದೇ ಸ್ವಲ್ಪ ನೀರಲ್ಲಿ ಜಾಸ್ತಿ ಬೆಂಕಿ ಬಿದ್ದರೆ ನೀರು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಅದೇ ರೀತಿ ಭೂಮಿ ಆಗಲಿ, ನೀರು ಆಗಲಿ. ನೀರು ಹೆಚ್ಚಾಯಿತು, ಭೂಮಿ ಕಡಿಮೆ ಆಯಿತು ಅಂದ್ರೆ ಏನಾಗ್ತದೆ, ನೀರಿನ ಆಧಿಪತ್ಯ ಜಾಸ್ತಿ ಮುಳುಗಿ ಹೋಯಿತು ಅಂತ. ಅದೇ ಭೂಮಿ ಜಾಸ್ತಿ ಆಗಿ ನೀರು ಕಡಿಮೆ ಆದ್ರೆ ಒಂದು ಕೆರೆ, ಬಾವಿ, ನೀರು ಇಂಥದ್ದಾಗ್ತದೆ. ಇದು ಸೃಷ್ಟಿಯಲ್ಲಿ ಪಂಚಭೂತಗಳಲ್ಲಿ ಒಂದನ್ನೊಂದು ಕಂಟ್ರೋಲ್ ಮಾಡಬಲ್ಲದು. ಆದ್ರೆ ಯಾವ ಇಂದು ಕೂಡ ಆಕಾಶನನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಆಕಾಶ ತುಂಬಾ ದೊಡ್ಡದು, ನೀರಿಂದ ತೊಯಿಸ್ಲಿಕ್ಕಾಗಲ್ಲ, ಬೆಂಕಿಯಿಂದ ಸುಡ್ಲಿಕ್ಕಾಗಲ್ಲ, ಭೂಮಿಯಿಂದ ಪೂರ್ತಿ ಕವರ್ ಮಾಡ್ಲಿಕ್ಕಾಗಲ್ಲ, ವಾಯುವಿನಿಂದ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಈ ಆಕಾಶ ಎಲ್ಲಾ ಕಡೆ ಇದ್ದು ಹೇಗೆ, ಆಕಾಶ ಅಂದ್ರೆ ಎಂಟಿ ಸ್ಪೇಸ್, ನನ್ನನ್ನು ಹೇಗೆ ಅಂಟಿಸಿಕೊಳ್ಳದೆ ಇರ್ತದೋ ಹಾಗೆ ಭಗವಂತ ಎಲ್ಲಾ ದೇಹದಲ್ಲಿದ್ದರೂ ಕೂಡ ಏನನ್ನೂ ಕೂಡ ಅಂಟಿಸಿಕೊಳ್ಳದೆ ನಿರ್ಲಿಪ್ತನಾಗಿದ್ದಾನೆ ಅಂತಂಬುದು ಒಂದು ಉದಾಹರಣೆಯನ್ನ ಹೇಳ್ತಾರೆ. ಮತ್ತೊಂದು ಶ್ಲೋಕ, ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಅಂತ ಹೇಳ್ತಾರೆ. ಸೂರ್ಯ ಇರೋನೊಬ್ಬನೇ, ಏಕ ಸೂರ್ಯ ಹೇಗೆ ಇಡೀ ವಿಶ್ವವನ್ನು ಬೆಳಗಿಸ್ತಾನೋ ಹಾಗೆ ಇಡೀ ಕ್ಷೇತ್ರವನ್ನು ಕ್ಷೇತ್ರಜ್ಞನಾದಂತಹ ಭಗವಂತ ಬೆಳಗಿಸ್ತಾನೆ. ಅಂದ್ರೆ ಸೂರ್ಯನ ಬೆಳಕು ಸ್ವತಃ ಬೆಳಕಲ್ಲ, ಭಗವಂತನ ಬೆಳಕು ಸೂರ್ಯನ ಮೇಲಿದ್ದು ಅದರ ಪರಿವರ್ತನೆಯೇ ನಮಗೆ ಬೆಳಕಾಗಿ ನಾವು ರಿಸೀವ್ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಮೊದಲು ಭಗವಂತನ ಬೆಳಕನ್ನು ತಿಳಿಯಬೇಕು. ಭಗವಂತನ ಬೆಳಕು ಅಂದ್ರೆ ಜ್ಞಾನವನ್ನು ತಿಳಿಯಬೇಕು. ಆಗ ನಮ್ಮೊಳಗಿನ ಬೆಳಕು ನಮಗೆ ಅರ್ಥ ಆಗ್ತದೆ. ಮತ್ತೊಂದು ಶ್ಲೋಕ ಮತ್ತು ಕೊನೆಯ ಶ್ಲೋಕ ಈ ಅಧ್ಯಾಯದಲ್ಲಿ, ಕ್ಷೇತ್ರ ಕ್ಷೇತ್ರಜ್ಞ ಯೋರೇವಂ ಅಂತರಂ ಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ ಅಂತ ಹೇಳ್ತಾರೆ. ಈ ಶ್ಲೋಕ ಈ ಅಧ್ಯಾಯದಲ್ಲಿ ಉಪಸಂಹಾರ. ಕ್ಷೇತ್ರ ಅಂತಂದ್ರೆ ಏನು, ಕ್ಷೇತ್ರಜ್ಞ ಅಂತಂದ್ರೆ ಏನು. ಕ್ಷೇತ್ರ ಅಂತಂದ್ರೆ ಕ್ಷೇತ್ರದಲ್ಲಿ ಇರುವವನು. ಒಂದು ಕ್ಷೇತ್ರ ಅಂದ್ರೆ ಪ್ರಕೃತಿ, ಕ್ಷೇತ್ರ ಅಂದ್ರೆ ಶರೀರ. ಕ್ಷೇತ್ರಸ್ಥ ಅಂತಂದ್ರೆ ಅದರೊಳಗೆ ಇರುವವನು, ಅಂದ್ರೆ ಏನೂ ಗೊತ್ತಿಲ್ಲ ಇದ್ದ. ಕ್ಷೇತ್ರಜ್ಞ ಅಂತಂದ್ರೆ ಏನು, ಕ್ಷೇತ್ರದಲ್ಲಿದ್ದು ಎಲ್ಲ ಗೊತ್ತಿದ್ದವನು. ಪ್ರಕೃತಿ ಭಗವಂತನ ಅಧೀನದಲ್ಲಿದೆ, ಪ್ರಕೃತಿ ಮಾಡಿದವನೇ ಭಗವಂತ, ನಮಗೆ ಶರೀರ ಕೊಟ್ಟವನು ಭಗವಂತ, ಈ ತ್ರಿಗುಣಗಳನ್ನ ನಿಯಂತ್ರಣೆ ಮಾಡುವನು ಭಗವಂತ. ಹಾಗಾಗಿ ಆತಗೆಲ್ಲವೂ ಗೊತ್ತಿದೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ನಡುವಿನ ವ್ಯತ್ಯಾಸ ಏನು? ಕ್ಷೇತ್ರಸ್ಥ ನಮಗೇನು ಗೊತ್ತಿಲ್ಲ, ಕ್ಷೇತ್ರದಲ್ಲಿದ್ದೇವೆ ಆದ್ರೂ ಏನು ಗೊತ್ತಿಲ್ಲ. ಭಗವಂತ ಕೂಡ ಕ್ಷೇತ್ರದಲ್ಲಿದ್ದಾನೆ, ಎಲ್ಲ ಗೊತ್ತಿದೆ. ಜೀವಜಾತ ಜಡದಿಂದ ಬಿಡುಗಡೆ ಹೊಂದಲು ಇರಬೇಕಾದಂತಹ ಮೋಕ್ಷ ಸಾಧನಗಳ ಗುಣಗಳು ಹೇಗಿರಬೇಕು? ಜ್ಞಾನವನ್ನು ಗಳಿಸುವುದೇ ಗುಣ. ಇವೆಲ್ಲವನ್ನು ಅರಿತು ಆಚರಣೆಗೆ ತಂದು ಬದುಕೋರು ಸರ್ವಶ್ರೇಷ್ಠನಾದ ಭಗವಂತನನ್ನು ಸೇರ್ತಾರೆ ಅಂತಂಬುದು ಉಪಸಂಹಾರದ ಮೂಲಕವಾಗಿ
ಈ ಶ್ಲೋಕವನ್ನು ಹೇಳಿದ್ದಾರೆ. ಇಲ್ಲಿಗೆ 13ನೇ ಅಧ್ಯಾಯ ಮುಕ್ತಾಯವಾಗಿದೆ. ಒಟ್ಟಿಗೆ ಈ ಅಧ್ಯಾಯ ಹೇಳೋದು ಇಷ್ಟೇ, ಜ್ಞಾನವನ್ನು ಗಳಿಸಬೇಕು. ಇವತ್ತಿನ ಕ್ಲಾಸ್ನಲ್ಲಿ ಪ್ರಾರಂಭದಲ್ಲಿ ಭಗವಂತ ಹೇಳ್ತಾನೆ, ನಾವು ಯಾವ ಕ್ಯಾಟಗರಿಯಲ್ಲಿ ಇದ್ದೇವೆ ನಾವೇ ನೋಡಿಕೊಳ್ಳಬೇಕಾಗ್ತದೆ. ಬೈ ಬರ್ತೆ ಜ್ಞಾನ ಇರಬೇಕು. ಪ್ರಹ್ಲಾದ, ಧ್ರುವ, ನಾವು ಆ ಕ್ಯಾಟಗರಿಗೆ ಸೇರ್ತೀವೋ ಇಲ್ಲ ನಾವು ಚೆಕ್ ಮಾಡಿಕೊಳ್ಳಬೇಕು. ಎರಡನೇದಾಗಿ, ಹುಟ್ಟಿದ ತಕ್ಷಣ ನಾವೇನ್ ಮಾಡ್ತೇವೆ, ನಮಗೆ ಜೀವಂತ ಹುಟ್ಟಿದ ತಕ್ಷಣ ನಮಗೆ ಆಟೋಮೆಟಿಕ್ ಆಗಿ ಜ್ಞಾನವನ್ನು ಗಳಿಸಬೇಕು ಅಂತ ಉತ್ಸಾಹ ಬಂದು ಗಳಿಸಿ ಅದರಿಂದ ಭಗವಂತನ ನೋಡೋ ಪ್ರಯತ್ನ ಮಾಡ್ತೇವೆ. ಮೂರನೇದಾಗಿ, ನಾವು ಮಧ್ಯದಲ್ಲಿ ನಮಗೇನೋ ಒಂದು ಪರಿವರ್ತನೆ ಆಗಿ ಈ ತರ ಜೀವನ ಏನ್ ಜೀವನ ಇದು, ನಾವು ಕೂಡ ಸಾಧನೆ ಮಾಡಿಕೊಳ್ಳಬೇಕಲ್ವಾ ಅಂತ ಹೇಳಿ ನಮ್ಮಲ್ಲಿ ಪರಿವರ್ತನೆ ಆಗಿ ಆವಾಗ ನಾವು ಜ್ಞಾನವನ್ನು ಪುಸ್ತಕವನ್ನ ರೂಪದಲ್ಲಾಗ್ಲಿ ಪ್ರವಚನ ಮೂಲಕವಾಗ್ಲಿ ನಾವೇ ತಿಳ್ಕೊಂಡು ನಾವೇ ಸೆಲ್ಫ್ ಗೈಡೆನ್ಸ್ ಇಂದ ಮುಂದೆ ಹೋಗೋದು. ಆದ್ರೂ ಅದರಲ್ಲಿ ಕೂಡ ಜ್ಞಾನವನ್ನು ಗಳಿಸಿ ಧ್ಯಾನದಲ್ಲಿ ಭಗವಂತನನ್ನು ನೋಡೋದು. ಸೊ ಇದೊಂದು ಮಾರ್ಗ, ಮೂರನೇದು. ಇನ್ನು ಇದ್ಯಾವುದು ಇಲ್ಲ ಕೊನೆಯ ಮಟ್ಟದ ಮಾರ್ಗ ಅಂತಂದ್ರೆ ಏನೂ ಗೊತ್ತಿಲ್ಲದಲ್ಲ, ಏನೋ ಹೇಳಿದ್ ಮಾಡ್ಕೊಂತ ಇರ್ತೇವೆ. ನಮಗೆ ಅದೆಲ್ಲ ಶಾಸ್ತ್ರದಲ್ಲಿ ಏನಿರೋದು ನಮಗೆ ಗೊತ್ತಿಲ್ರಿ, ನೀವು ಏನೋ ಹೇಳ್ರಿ ಇಂಥದ್ದು ಮಾಡು ಅಂತ ಹೇಳ್ರಿ ನಾವು ಮಾಡ್ತಾ ಇರ್ತೇವೆ. ಪ್ರದಕ್ಷಿಣೆ ಹಾಕ್ತಾ ಇರ್ತೇವೆ. ಮಂತ್ರ ಪಾರಾಯಣ ಪಾರಾಯಣ ಮಾಡ್ತಾ ಇರ್ತೇವೆ. ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಉತ್ಸಾಹ ಇಲ್ಲ. ಏನೋ ಇದ್ರೆ ಹೇಳ್ಬಿಡ್ರಿ. ಸೊ ಎಷ್ಟು ಸಲ ಪಾರಾಯಣ ಮಾಡ್ಬೇಕು ಹೇಳ್ಬಿಡ್ರಿ, ಎಷ್ಟು ಸಲ ಪ್ರದಕ್ಷಿಣೆ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ್ಬಿಟ್ಟು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಷ್ಟೇ. ಈ ರೀತಿ ಇರುವಂಥವ್ರು ಅಂಥವ್ರಿಗೂ ಕೂಡ ಈ ತರ ಮಾಡಿ ಅಂತ ಹೇಳಿ ಅವರಲ್ಲಿ ಕೂಡ ಉತ್ಸಾಹವನ್ನು ಹುಟ್ಟಿಸಿ ಭಗವಂತನನ್ನ ನೋಡುವಂತ ಜ್ಞಾನವನ್ನು ಪಡೆದುಕೊಳ್ಳುವಂತ ಉತ್ಸಾಹವನ್ನು ಹುಟ್ಟಿಸೋದೇ ಕೊನೆಯದಾಗಿ ಮಾರ್ಗ. ಈ 4 ಮಾರ್ಗದಲ್ಲಿ ಭಗವಂತನನ್ನ ನೋಡುವಂತ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು. ನಾವು ಯಾವ ಕ್ಯಾಟಗರಿಯಲ್ಲಿ ಇದ್ದೇವೆ ಅಥವಾ ಅಪ್ಡೇಟ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಅನ್ನೋದು ನಮಗಿರುವಂತ ಒಂದು ಪರೀಕ್ಷೆ, ಅವಕಾಶ. ಇದು ಇವತ್ತಿನ ಅಧ್ಯಾಯದಲ್ಲಿ ಭಗವಂತ ಕೊಡಿಸಿದಂಥ ವಿಚಾರ. ಮತ್ತೆ ಮುಂದಿನ ವಾರ ಇದಕ್ಕೆ ಮತ್ತೆ ಭಗವಂತ ಮುಂದೆ ಹೇಗೆ ನಮ್ಮನ್ನು ಗೈಡ್ ಮಾಡ್ತೇನೆ, ಯಾವ ರೀತಿ ಕರ್ಕೊಂಡು ಹೋಗ್ತಾನೆ ಎಂಬುದನ್ನು ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವತ್ತಿನ ಪಾಠ ಇಲ್ಲಿಗೆ ನಾವು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.